ಏನು ಗೊತ್ತಿಲ್ಲ ನಂಗೆ ಆಡ್ಬಿಡಪ್ಪ. ನಿಮ್ಮಪ್ಪನ ಹತ್ರ ನಿಮ್ಮವ್ವ ವಿಶಾಲಾಕ್ಷಿ ಹತ್ರ ಅಷ್ಟು ಪ್ರೀತಿಯಿಂದ ಹೇಳ್ಕೊಂಡಿದ್ದೆ. ಆದರೂ ಆ ವಿಷಯನ ನಿನ್ನ ತನಕ ಮುಟ್ಸೇ ಇಲ್ಲ ನೋಡೋರು. ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ನೋಡಪ್ಪ, ಈ ಮನೆಗೆ ಇವನು ಹಿರಿಯ ಅಳಿಯ. ಅಳಿಯ ಅಂದ್ರೆ ಯಾರು? ಮಗ ಇದ್ದಂಗೆ. ನನ್ನ ಮಗ ದುಡಿದೇ ಇರ್ಬೋದು, ಆದ್ರೆ ಈ ಮನೆ ಅಳಿಯ. ಹಿರಿಯ ಅಳಿಯ ಅಂದ್ರೆ ಈ ಮನೆಗೆ ಯಜಮಾನ ಇದ್ದಂಗೆ. ಅವನಿಗೆ ಈ ಮನೆ ಯಜಮಾನಕ್ಕೆ ಸಿಗಬೇಕೋ ಬೇಡ, ನೀನು ಹೇಳು. ಓಯ್ ಕಾರ್ತಿಕೇಯ, ನೀನ್ ದುಡಿತೀಯಪ್ಪ, ಅದ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ, ಹೆಮ್ಮೆ ಇದೆ. ಹಾಗಂತ ಎಲ್ರು ನಿನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರ್ಸದ? ಈ ಮನೆಯಲ್ಲಿ ಏನೇ ನಡೆದ್ರು ಮೊದ್ಲು ಅವನಿಗೆ ಗೊತ್ತಾಗಬೇಕು. ಊಟ ತಿಂಡಿ ಇನ್ನೊಂದು ಮತ್ತೊಂದು ಎಲ್ಲ ಮೊದಲು ಅವನಿಗೆ ಆಗಬೇಕು, ಆಮೇಲೆ ಮಿಕ್ಕವರಿಗೆ. ಸರಿ ಅಂತೀಯ ಇಲ್ವಾ? ನೋಡು ನೋಡು, ಅಷ್ಟು ಮಾತಾಡ್ತಿದ್ದೀನಿ, ಅಷ್ಟು ಕೇಳ್ಕೊತಿದ್ದೀನಿ, ಯಾವ ವಿಷಯನೂ ಕಿವಿಗೆ ಬಿದ್ದೇ ಇಲ್ಲ ಅನ್ನೋ ಥರ ಸುಮ್ಮನೆ ಕುತ್ಕೊಂಡಿದ್ದಾರೆ ಅಲ್ಲ. ಹಿರಿಯಳಿಯಂಗೆ ಈ ಗತಿ. ಇನ್ನು ಇವಳು ಮದುವೆ ಆಗಿ ಹಿರಿಯಳಿಯ ಏನಾದರೂ ಈ ಮನೆಗೆ ಬಂದರೆ ಯಾವ ಗತಿ ಆಗುತ್ತೋ ಏನೋ. ಅದಕ್ಕೆ ಸಾಕು ನಿಲ್ಸಿಕಂತ. ಮತ್ತೆ ಮನೆ ಯಜಮಾನ್ ಅನ್ಸ್ಕೋಬೇಕನ್ನೋ ಚಟ ನನಗೇನಿಲ್ಲ. ಬಾಬಾ ಬನ್ನಿ ಕುತ್ಕೊಳ್ಳಿ. ಬರ ನಿನ್ ಬಾವನ್ಗೆ ಊಟ ನೀನ್ ಬಡ್ಸು, ನಾನು ಬರ್ತೀನಿ. ಬೇರೆ ಬಡ್ಸು. ಮೊದಲು ಅನ್ನ ಸಾರು ಖಾಲಿ ಮಾಡ್ಲಿ, ಆಮೇಲೆ ಮೊಸರು ತಂದು ಬಡಿಸ್ತೀನಿ. ನರ್ಸಯ್ಯನವರು, ಎಷ್ಟು ವರ್ಷ ಆಗಿದೆ ನಿಮ್ಮನ್ನು ನೋಡಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ತುಂಬಾ ವರ್ಷಗಳಾಗೋದು. ಹೌದೌದು, ಸಾಲಿಗ್ರಾಮದಲ್ಲೂ ಇದೇ ಮಾತು ಕೇಳಬಂತು. ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನಾನು ಬರಬೇಕಾಯ್ತು. ಅತ್ತೆಯವರು ಹೇಗಿದ್ದಾರೆ? ಯಾಕೆ ನಿಂತ್ಕೊಂಡ್ರಿ? ಕೂತ್ಕೊಳ್ಳಿ. ಇಲ್ಲ, ಅಮ್ಮೂರ ಬಗ್ಗೆ ಮಾತಾಡುವಾಗ ನಾವ್ಯಾರು ಊರಿನವರು ಕೂತ್ಕೊಳ್ಳಲ್ಲ. ಅಮ್ಮ ಅವರ ಇವ್ರು ಇಷ್ಟೊಂದು ಗೌರವ ಕೊಡ್ತಿದ್ದಾರೆ ಅಂದ್ರೆ ಅವ್ರು ಯಾರಿರ್ಬೋದು? ಅಪ್ಪ ಅತ್ತೆ ಅಂತ ಹೇಳ್ತಿದ್ದಾರೆ. ಲಲಿತಾದೇವಿ ಅಮ್ಮನವರು ಕ್ಷೇಮವಾಗಿದ್ದಾರೆ. ಅವರೇ ನನ್ನಲ್ಲಿ ಇಲ್ಲಿ ಕಳಿಸಿದ್ದು. ಇಷ್ಟು ವರ್ಷ ಅವರು ಮೊಮ್ಮಗಳು ನೋಡ್ಬೇಕಂತ ಕಾಯ್ತಾ ಇದ್ರು. ಕಾಲ ಈಗ ಕೂಡಿ ಬಂದಿದೆ. ನಡೆದಿದ್ದೆಲ್ಲ ನಡೆದೋಯ್ತು. ಆದರೆ ಊರಲ್ಲಿ ಮತ್ತೆ ಪುಷ್ಕರಣಿ ಉತ್ಸವ ನಡೆಯುವವರೆಗೂ ಅಲ್ಲಿಗೆ ಮೊಮ್ಮಗು ಬರಬಾರ್ದು ಅಂತ ನಮ್ಮ ಪುರೋಹಿತರು ಹೇಳಿದ್ದು ನಿಮಗೆ ಗೊತ್ತೇ ಇದೆ. ಆದರೆ ಏನು ಮಾಡೋದು, ಇಷ್ಟು ವರ್ಷ ಪುಷ್ಕರಣಿ ಉತ್ಸವಕ್ಕೆ ಮುಹೂರ್ತ ಕೂಡಿ ಬರಲಿಲ್ಲ. ಆದರೆ ಈಗ ಮುಹೂರ್ತ ಕೂಡಿ ಬಂದಿದೆ. ನಿಂತು ಹೋಗಿದ್ದ ಜಾತ್ರೆ ಮತ್ತೆ ನಡೆಯುವಂಥ ಕಾಲ ಬಂದಿದೆ. ಅಂದ್ರೆ ಈ ವರ್ಷ ಸಾಲಿಗ್ರಾಮದಲ್ಲಿ ಪುಷ್ಕರಣಿ ಉತ್ಸವ ನಡೀತಾ ಇದೆಯಾ? ಹೌದು. ಈ ಉತ್ಸವ ಅಂದ್ರೆ ಇಡೀ ಊರಿಗೆ ಒಂದು ಕಡೆ ದೊಡ್ಡ ಮನೆ ಪ್ರತಿಷ್ಠೆ.
ಅಮ್ಮವರು ಇಂಥದ್ದೊಂದು ದಿನಕ್ಕೋಸ್ಕರನೇ ಅಷ್ಟು ವರ್ಷದಿಂದ ಕಾಯ್ತಾ ಇದ್ರು. ನಿಮಗೆಲ್ಲ ಗೊತ್ತಿದೆ, ಉತ್ಸವ ಪೂಜೆನ ದೊಡ್ಡ ಮನೆತನದವರೇ ಮಾಡಬೇಕು. ಪುಷ್ಕರಣಿ ಕಳಸಾನೆ ಆ ವಂಶದ ಕುಡಿನೇ ಹೊರಬೇಕು. ಈಗ ವಂಶಕ್ಕಿರೋ ಒಂದೇ ಒಂದು ಕುಡಿ ಅಂದ್ರೆ ಅದು ಶ್ರಾವಣಿ.